ದಿಢೀರ್ ಅಂತ ಮನೆಗೆ ಯಾರೋ ಗೆಸ್ಟ್ ಬಂದ್ಬಿಡ್ತಾರೆ. ಆಗ ನಾವು ದಿನನಿತ್ಯ ಮನೆಗೆ ಅಂತ ಏನು ಮಾಡ್ಕೊಂಡಿರ್ತೀವೋ ಅದನ್ನೇ ಅವ್ರಿಗೂ ಕೊಟ್ಟರೆ ಚೆನ್ನಾಗಿರೋದಿಲ್ಲ ಅಲ್ವಾ? ಅವಾಗ ನಾವು ನಾರ್ಮಲಾಗಿ ಏನು ಮಾಡ್ತೀವಿ, ಅಕ್ಕಪಕ್ಕ ಹೋಟ್ಲಿಂದನೋ ಅಥವಾ ಸ್ವೀಟ್ ಅಂಗಡಿಯಿಂದನೋ ಏನಾದರೂ ತರಿಸಿ ಅವ್ರಿಗೆ ಕೊಡ್ತೀವಿ. ಅದ್ರ ಬದಲು ನಾವೇ ಮನೆಯಲ್ಲಿ ಏನಾದರೂ ಅಡುಗೆ ಮಾಡಿ, ಸ್ಪೆಷಲ್ಲಾಗಿ ಏನಾದರೂ ಅಡುಗೆ ಮಾಡಿ ಅವ್ರಿಗೆ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅದಕ್ಕೆ ನಾನಿವತ್ತು 2 ಐಟಮ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆದರೆ ಆ 2ನೇ ಐಟಮ್ ಇದೆಯಲ್ಲ, ಅದನ್ನು ಫಸ್ಟ್ ಟೈಮ್ ನಾನು ಇವತ್ತು ಟ್ರೈ ಮಾಡ್ತಾ ಇರೋದು. ಚೆನ್ನಾಗಿ ಬರ್ಬೋದು ಅನ್ನೋ ಒಂದು ಭರವಸೆ ಇದೆ. ಚೆನ್ನಾಗಿ ಬರಲಿಲ್ಲ ಅಂದರೆ ತಿನ್ನೋಳು ನಾನೇ ತಾನೆ. ಆಮೇಲೆ ನಮ್ಮ ಸುಬ್ಬಿ ಕುಟ್ಟಿ ಅವರಪ್ಪ ಅಡ್ಜಸ್ಟ್ ಮಾಡ್ಕೋತಾರೆ. ಸೊ ಅಯ್ಯೋ, ದಿಢೀರ್ ಅಂತ ನಾನು ಇಲ್ಲೇ ಮಾತಾಡ್ತಾ ನಿಂತಿದ್ದೀನಿ. ಬನ್ನಿ, ಆ ದಿಢೀರ್ ಅಡುಗೆ ಏನು ಅಂತ ಹೇಳ್ತೀನಿ, ಬೇಗ ಎಕ್ಸ್ಪೆರಿಮೆಂಟ್ ಮಾಡೋಣ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಅಬ್ಬಾ, ಏನು ಬಿಸಿಲು ಇಷ್ಟು ಜೋರಾಗಿದೆ. ನಿಮ್ಮ ಕಡೆ ಮಳೆ ಏನಾದರೂ ಬರ್ತಿದೆಯಾ ಹೇಗೆ? ಹೌದು, ನಾನು ಇತ್ತೀಚೆಗೆ ಒಂದು ಅಬ್ಸರ್ವ್ ಮಾಡಿದ್ದೀನಿ. ಎಲ್ಲರೂ ನನ್ನ ಚಾನಲ್ಗೆ ಬರ್ತೀರಾ, ವಿಡಿಯೋಸ್ ನೋಡ್ತೀರಾ, ಲೈಕ್ ಮಾಡ್ತೀರಾ, ಕಮೆಂಟ್ ಹಾಕ್ತೀರಾ. ಆದರೆ ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಯಾಕೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ? ಸಬ್ಸ್ಕ್ರೈಬ್ ಮಾಡೋಕ್ಕೆ ದಮ್ ಬೇಕು. ಸಾರಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮನಸ್ಬೇಕು. ಅದು ನಾನಿವತ್ತು ಸಬ್ಸಿಗೆ ದಮ್ ಬಾತ್ ಮಾಡಕ್ಕೆ ಹೊರಟಿದ್ದೀನಿ. ಹಾಗಾಗಿ ದಮ್ ಅಂತ ಹೇಳಿಬಿಟ್ಟೆ. ಸಬ್ಸ್ಕ್ರೈಬ್ ಮಾಡೋಕ್ಕೆ ದೊಡ್ಡ ಮನಸ್ಸು ಬೇಕು. ಸರಿ, ಹಾಗಾದರೆ ಈ ಸಬ್ಸಿಗೆ ದಮ್ ಬಾತ್ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಈಗ ಹೇಳ್ತೀನಿ. ನಾನಿಲ್ಲಿ ಸಬ್ಸಿಗೆ ಸೊಪ್ಪು, ಟೊಮೆಟೊ, 1-2 ಹಸಿಮೆಣಸಿನ್ಕಾಯಿ, ಈರುಳ್ಳಿ, 1 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನಿಮಗೆ ಗೊತ್ತಿದೆ ಅಲ್ವಾ, ಸಬ್ಸಿಗೆ ಸೊಪ್ಪು ತೊಳೆಯುವಾಗ ತುಂಬ ಲೈಟಾಗೆ ಹಿಂಗೆ ತುಂಬ ಕಿವುಚಿ ತೊಳೆದ್ರೆ ಅದೆಲ್ಲ ಕಿತ್ಕೊಂಡು ಎಲ್ಲ ಸೊಪ್ಪೆಲ್ಲ ಹೊರಟೆ ಹೋಗುತ್ತೆ. ಸೊ ಈಗ ಫಸ್ಟು ಈ ತರಕಾರಿಗಳನ್ನೆಲ್ಲ ಹೆಚ್ಕೊಂಡ್ಬಿಡ್ತೀನಿ. ಕೆಲವ್ರಿಗೆ ಈ ಸೊಪ್ಸಿಗೆ ಸೊಪ್ಪು ಇಷ್ಟ ಆಗಲ್ಲ. ಅಂಥವರು ಸಬ್ಸಿಗೆ ಸೊಪ್ಪು ಬದಲು ಮೆಂತ್ಯದ ಸೊಪ್ಪು ಹಾಕೋಬೋದು. ಸಬ್ಸಿಗೆ ಸೊಪ್ಪು ಹೆಚ್ಚಿದ್ದಾಯ್ತು. ಸೊ ತರಕಾರಿ ಎಲ್ಲ ರೆಡಿ. ನಾನು ಇದಕ್ಕೆ 1 ಹಿಡಿಯಷ್ಟು ಡಬಲ್ ಬೀನ್ಸ್ ಹಾಕ್ತಾ ಇದ್ದೀನಿ. ಇದು ಸುಮಾರು 1 ಗಂಟೆ ಹೊತ್ತು ನೆನಿಬೇಕು. ದಿಢೀರ್ ಅಂತ ಮಾಡ್ಕೋಬೇಕು ಅಂತಂದಾಗ ನೀವು ಬಟಾಣಿ ಹಾಕ್ಬೋದು, ಅವರೆಕಾಳು ಹಾಕ್ಬೋದು, ಯಾವ್ದು ಬೇಕಾದ್ರೂ ನಿಮ್ಗೆ ಯಾವ್ದು ಇಷ್ಟನೋ ಅದು ಹಾಕ್ಬೋದು. ನನಗೆ ಡಬಲ್ ಬೀನ್ಸ್ ಇಷ್ಟ, ಅದಕ್ಕೆ ಡಬಲ್ ಬೀನ್ಸ್ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಆಲ್ರೆಡಿ ನಾನು ಡಬಲ್ ಬೀನ್ಸ್ನ ನೆನೆಸಿಟ್ಕೊಂಡಿದ್ದೀನಿ ನೋಡಿ. ಈಗ ನೆಕ್ಸ್ಟು
ಅಕ್ಕಿನ ತೊಳೆದು ಎಲ್ಲ ಒಟ್ಟಿಗೆ ಬೇಯಿ ಹಾಕೋದು. ನಾನು ಈ ಲೋಟದಲ್ಲಿ 1 ಕಪ್ ಅಕ್ಕಿ ತಗೊಂಡಿದ್ದೀನಿ. ಹಾಂ, ಈಗ ಮೊದಲು ಇದಕ್ಕೆ ಒಗ್ಗರಣೆ ಮಾಡ್ಕೋತೀನಿ. ಬರೀ ಸಾಸಿವೆ ಒಗ್ಗರಣೆ. ಈ ಒಗ್ಗರಣೆಗೆ ಬೇರೆ ಏನೂ ಹಾಕೋದಿಲ್ಲ. ಈಗ ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಬಾಡಿಸ್ಕೊತೀವಿ. ಈಗ ಟೊಮೆಟೊ ಹಾಕ್ತೀನಿ. ಇದು ಬಾಡಿಸ್ಕೊಂಡಿದ್ದಾಯ್ತು. ಈಗ ಆಲೂಗೆಡ್ಡೆ ಹಾಕ್ತೀನಿ. ನೋಡಿ, ದಿನ ಸೊಪ್ಪು ತಿನ್ನಬೇಕು, ತರಕಾರಿ ತಿನ್ನಬೇಕು, ಕಾಳುಗಳು ತಿನ್ನಬೇಕು ಅಂತಾರೆ ಅಲ್ವಾ? ಈ ಸಬ್ಸಿಗೆ ದಮ್ ಬಾತಲ್ಲಿ ಸೊಪ್ಪಿದೆ, ತರಕಾರಿ ಇದೆ, ಕಾಳಿದೆ. ಸೊ ಎಲ್ಲ ಪೌಷ್ಟಿಕಾಂಶಗಳು ಒಂದೇ ಮೀಲಲ್ಲಿ ನಿಮಗೆ ಸಿಗತ್ತೆ. ಈಗ ಲಾಸ್ಟ್ ಸಬ್ಸಿಗೆ ಸೊಪ್ಪು ಹಾಕ್ತೀನಿ. ಅದನ್ನು ಒಂದು ಸ್ವಲ್ಪ ಬಾಡಿಸ್ಕೊತೀನಿ, ಜಾಸ್ತಿ ಅಲ್ಲ. ಓಕೆ, ಈಗ ಅಕ್ಕಿ ಹಾಕ್ತೀನಿ. ಈಗ ಡಬಲ್ ಬೀನ್ಸ್. ಈಗ 1 ಚಿಟಿಕೆ ಅರಿಶಿನ. ಆಮೇಲೆ ಉಪ್ಪು. ಅಂಡ್ ನಾವ್ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್. ಅದು ಯಾವ್ದು ಗೊತ್ತಾ? ವಾಂಗಿಬಾತ್ ಪುಡಿ. ಒಂದು 2 ಸ್ಪೂನ್ ಅಷ್ಟು ವಾಂಗಿಬಾತ್ ಪುಡಿ ಹಾಕಿದ್ದೀನಿ. ಈಗ ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಒಂದು ಹಿಡಿಯಷ್ಟು ಕಾಯಿ ತುರಿ ಹಾಕಿ ನೀರು ಹಾಕಿ ಕುಕ್ಕರ್ ಮುಚ್ಚಿಟ್ರೆ ಸಬ್ಬಸ್ಗೆ ದಮ್ ಬಾತ್ ರೆಡಿ. ಹಾಂ, ಈಗ 1 ಕಪ್ ಅಕ್ಕಿ ಹಾಕಿದ್ದೆ ಅಲ್ವಾ? ಸೊ ಸುಮಾರು ಒಂದು 2 ಕಪ್ಪಷ್ಟು ನೀರು ಹಾಕ್ತೀನಿ. ನೀರು ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಹಾಕೋದು.
3 ವಿಸಲ್ ಆಯಿತು. ಬಂದು ಗೆಸ್ಟ್ಗೆ ಬರೀ ಖಾರ ಕೊಡೋಕ್ಕಾಗತ್ತಾ? ಒಂದು ಸ್ವೀಟ್ ಬೇಡವಾ? ನಾನು ನಿಮಗೆ ಮೊದಲೇ ಹೇಳಿದ್ದೆ ದಿಢೀರ್ ಅಡುಗೆ ಅಂತ. ಈ ಕುಕ್ಕರ್ ತಣಿಯೋ ಅಷ್ಟರಲ್ಲಿ ಒಂದು ಸ್ವೀಟ್ ಮಾಡೋಣ ಬನ್ನಿ. ಹಾಂ, ಈ ದಿಢೀರ್ ಸ್ವೀಟ್ ಹೆಸರು ಮೈಕ್ರೋವೇವ್ ಮೈಸೂರು ಪಾಕ್. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಕಡಲೆ ಹಿಟ್ಟು, ಪುಡಿ ಮಾಡಿರೋ ಸಕ್ಕರೆ, ಹಾಲಿನ ಪೌಡ್ರ್, ಮಿಲ್ಕ್ ಪೌಡರ್, ಆಮೇಲೆ ತುಪ್ಪ. ನಾನಿವತ್ತು ಈ ಚಿಕ್ಕ ಸೌಟನ್ನು ಮೆಜರ್ಮೆಂಟಿಗೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಯಾವ್ದಾದ್ರು ಕಪ್ಪು ಅಥವಾ ನಿಮ್ಗೆ ಯಾವ್ದು ಅನುಕೂಲನೋ, ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದಕ್ಕೆ ತಕ್ಕ ಹಾಗೆ ಮೆಜರಿಂಗ್ ಕಪ್ನ ಯೂಸ್ ಮಾಡ್ಬೋದು. ಸೊ ನಾನು ಇದರಲ್ಲಿ 1 ಸೌಟು ಕಡಲೆ ಹಿಟ್ಟು, 2 ಸೌಟು ಪುಡಿ ಮಾಡಿರೋ ಸಕ್ಕರೆ, ಆಮೇಲೆ 2 ಟೇಬಲ್ ಸ್ಪೂನು ಹಾಲಿನ ಪುಡಿ ಮಿಲ್ಕ್ ಪೌಡರ್, ಆಮೇಲೆ ಇದರಲ್ಲಿ 1.5 ಸೌಟು ತುಪ್ಪ ಬಳಸಿದ್ದೀನಿ. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಈ ಮೈಕ್ರೋವೇವಬಲ್ ಬೌಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಮೈಕ್ರೋವೇವ್ ಒಳಗೆ ಇಡ್ತೀನಿ. ಇದನ್ನು ಮಿಕ್ಸ್ ಮಾಡುವಾಗ ಗಂಟಿಲ್ದೆ ಇದ್ದಾಗ ಕಲಿಸ್ಬೇಕು. ಇದೇನಿದು ಇಷ್ಟೇ ತುಪ್ಪ, ಇದಕ್ಕೇನು ಹಾಲು ನೀರು ಏನು ಇಲ್ವಾ ಅಂತ ಅನ್ಕೋಬೇಡಿ. ಎಲ್ಲ ಮಿಕ್ಸ್ ಮಾಡ್ತಾ ಎಲ್ಲ ತಾನಾಗೆ ಸರಿ ಹೋಗುತ್ತೆ. ಆಮೇಲೆ ನಾವು ಮೈಕ್ರೋವೇವ್ ಮಾಡ್ತೀವಲ್ಲ, ಮಿಕ್ಸ್ ಮಾಡಿದ್ದಾಯ್ತು. ಈಗ ಮೊದಲು 2 ಮಿನಿಟ್ಸ್ 2 ನಿಮಿಷಕ್ಕೆ ಮೈಕ್ರೋವೇವ್ ಮಾಡ್ತೀನಿ. ಈಗ 2 ನಿಮಿಷ ಆಗಿದೆ. ಇದನ್ನು ತೆಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡಿ ಮತ್ತೆ 2 ನಿಮಿಷಕ್ಕೆ ಇಡ್ತೀನಿ. ಓಕೆ, ಈಗ ಇದನ್ನು ಮತ್ತೆ ಮೈಕ್ರೋವೇವ್ ಮಾಡ್ತೀನಿ. ಈಗ ಇದು ರೆಡಿ ಆಗೋ ಅಷ್ಟೊತ್ತಿಗೆ ಆಲ್ರೆಡಿ ನಾನು ಪ್ಲೇಟ್ಗೆ ತುಪ್ಪ ಸವರಿ ರೆಡಿ ಇಟ್ಕೊಂಡಿದ್ದೀನಿ. ಆ ಮಿಕ್ಸ್ಚರ್ನ ಇದಕ್ಕೆ ಹಾಕಿ ಎಲ್ಲ ಸರಿಯಾಗಿ ಫ್ಲ್ಯಾಟ್ ಮಾಡಿ ಸ್ವಲ್ಪ ಆರಿದ್ಮೇಲೆ ಕಟ್ ಮಾಡ್ಬೋದು. ಈಗ ಪ್ಲೇಟ್ಗೆ ಹಾಕಿದ್ದೀನಿ. ಇದನ್ನೆಲ್ಲ ಒಂದೇ ಸಮ ಮಾಡಿದ್ದೀನಿ. ಸ್ವಲ್ಪ ಆರಲಿ, ಆಮೇಲೆ ಕಟ್ ಮಾಡಿ ಟೇಸ್ಟ್ ಮಾಡೋಣ. ಚೆನ್ನಾಗಿರಲಿ ಅಂತ ದೇವ್ರನ್ನ ಬೇಡ್ಕೊತಾ ಇದ್ದೀನಿ. ಏನು ಮಾಡೋದು, ಏನಾಗಿದ್ರು ಅದನ್ನು ಫೇಸ್ ಮಾಡಲೇಬೇಕಲ್ವಾ. ಸರಿ, ಕಟ್ ಮಾಡೋದಕ್ಕೆ ಮುಂಚೆ ಆ ಮಾರ್ಕ್ ಮಾಡ್ಕೋಬೇಕಲ್ಲ, ಮಾಡ್ಕೋತೀನಿ. ನಾನು ಹಾಕುವಾಗ ಇನ್ನೊಂದು ಸ್ವಲ್ಪ ಚಿಕ್ಕ ಪ್ಲೇಟ್ಗೆ ಹಾಕಬೇಕಾಯ್ತು. ತುಂಬ ದೊಡ್ಡ ಪ್ಲೇಟ್ಗೆ ಹಾಕ್ಬಿಟ್ಟೆ. ಸೊ ಹಾಗಾಗಿ ಸ್ವಲ್ಪ ತೆಳುವಾಗ್ಬಿಟ್ಟಿದೆ. ಕುಕ್ಕರ್ ಕೂಲ್ ಆಗಿದೆ. ಈಗ ಈ ಸಬ್ಬಸ್ಗೆ ತಂಬಾತ್ನ ಪ್ಲೇಟ್ಗೆ ಹಾಕೋಣ.
ನಾಟ್ ಬ್ಯಾಡ್. ಓಕೆ, ತಿನ್ಬೋದು. ಈಗ ನಮ್ಮ ಮೈಕ್ರೋವೇವ್ ಮೈಸೂರು ಪಾಕ್. ಮೈಕ್ರೋವೇವ್ ಮೈಸೂರು ಪಾಕ್ ನಾನು ಓದಿದ್ದು ಹೀಗೆ, ಅವರು ಮಾಡಬೇಕು ಅಂತ ಬರೆದಿದ್ದು ಹೀಗೆ, ಹಾಗೆ ಮಾಡಿದ್ದೀನಿ. ಆದರೆ ಮೈಸೂರು ಪಾಕು ಮೈಸೂರು, ಮಂಡ್ಯ, ರಾಮನಗರ, ಬಿಡದಿಗೂ ಹತ್ರ ಇಲ್ಲ. ಇದನ್ನು ಮೈಕ್ರೋವೇವ್ ಮೈಸೂರು ಪಾಕ್ ಅನ್ನೋದಕ್ಕಿಂತ ಮೈಕ್ರೋವೇವ್ ಬರ್ಫಿ ಅನ್ಬೋದಾ? ಓಕೆ, ಟೇಸ್ಟ್ ಓಕೆನೆ. ಇಲ್ಲ, ಕರೆಕ್ಷನ್, ಟೇಸ್ಟ್ ಚೆನ್ನಾಗೇ ಇದೆ. ನೀವು ಈ ಮೈಕ್ರೋವೇವ್ ಮೈಸೂರು ಪಾಕ್ನ ಇಲ್ಲ ಮೈಕ್ರೋವೇವ್ ಬರ್ಫಿನ ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ದಿಸ್ ಇಸ್ ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ಸ್ ಅಂಡ್ ಲವ್.